ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನಿನ್ನೆಯಿಂದ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ನಿನ್ನೆಯಿಂದ ರೈತ ಸಂಘಗಳ ಒಕ್ಕೂಟದಿಂದ ಸಕ್ಕರೆ ಕಾರ್ಖಾನೆಯ ಭ್ರಷ್ಟಾಚಾರ ಹಗರಣವನ್ನ ಸಿಬಿಐ ತನಿಖೆಗೆ ವಹಿಸುವಂತೆ ನಡೀತಾ ಇರುವ ಅಹೋರಾತ್ರಿ ಧರಣಿಯ ಸಂದರ್ಭದಲ್ಲೇ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂದರ್ಶನದಲ್ಲಿ ಮಹಿಳಾ ನಿರ್ದೇಶಕಿ ಮೀನಾಕ್ಷಿ ನೆಲಗಳಿ ಮಾತನಾಡಿದ್ದಾರೆ ಎಂಬ ಆಡಿಯೋ ಇದ್ದು. ಇದರಲ್ಲಿ ಮಾಜಿ ಬಿಎಂಡಿ ಹಾಗೂ ಕೆಲ ರೈತ ಪರ ಹೋರಾಟಗಾರರ ಹೆಸರು ಹಾಗೂ ಹಾಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರ ಹೆಸರು ಸಹ ಕೇಳಿ ಬಂದಿತು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಈಗ ನಾನು ಇರ್ತಕ್ಕಂಥದ್ದು ಒಂದು ರೀತಿ ಕಿತ್ತೂರು ಕರ್ನಾಟಕದ ಅತ್ಯಂತ ದೊಡ್ಡ ಸಕ್ಕರೆ ಕಾರ್ಖಾನೆ ಅಂದರೆ ಇದೇ ನೋಡ್ರಿ, ಮಲಪ್ರಭಾ ಸಕ್ಕರೆ ಕಾರ್ಖಾನೆ. ಬಹುಶಃ ಮತ್ತು ಭಾಗಶಃ ಒಂದು ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಅದು ಯಾಕೋ ಏನೋ ಇಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಕೇಳಿ ಬಂದ ಹಿನ್ನೆಲೆ ನಿನ್ನೆಯಿಂದ ಸಹ ಒಂದು ರೀತಿ ಇಲ್ಲಿರ್ತಕ್ಕಂಥ ರೈತ ಸಂಘಟನೆಗಳ ಒಕ್ಕೂಟ ಅಹೋರಾತ್ರಿ ಧರಣಿ ಆರಂಭಿಸಿದೆ. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಧರಣಿ ಆರಂಭಿಸಿದ್ರೂ ಸಹ ಈಗ ನಾನು ನೇರವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯ ವರದಿ ಮತ್ತು ಅಡವೆ ಪತ್ರಿಕೆಗಳನ್ನ ಒಂದು ರೀತಿ ಇದೇ 25ನೇ ತಾರೀಕು ನಡೀತಾ ಇರ್ತಕ್ಕಂಥ ಜನರಲ್ ಬಾಡಿ ಮೀಟಿಂಗಲ್ಲಿ ಇದು ಮಾಡಲಿಕ್ಕೆ ಪ್ರತಿ ಒಂದು ಷೇರುದಾರನ ಕರೆದಿದ್ದಾರೆ. ಸಾಕಷ್ಟು ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಚರ್ಚೆ ಮಾಡೋಕ್ಕೆ. ಆದರೆ ಇಲ್ಲಿರ್ತಕ್ಕಂಥ MD ಅವರು ಮತ್ತು ಎಲ್ಲರೂ ಸೇರಿ ಪ್ರಕಟಣೆ ಮಾಡಿದ ಪ್ರಕಾರ ಏನು ಹೇಳ್ತಾವ್ರೆ, ಹಳೆ MD ವೀರೇಶ್ ಉಳ್ಳಕಟ್ಟಿ ಅವರ ಒಂದು ರೀತಿ ಕಾಲದಲ್ಲಿ ಆರೋಪಗಳು ಆಗಿದ್ದಾವೆ, ಅವು ಸಾಬೀತಾಗಬೇಕು, ತನಿಖೆ ನಡೆಸಬೇಕು ಅಂತಕ್ಕಂಥದ್ದು ಮಾತ್ರ ಪ್ರಕಟಣೆ ಮಾಡಿದ್ದಾರೆ. ಪರಂತು ಆರೋಪ ಆಗಿದ್ದಾವೆ ಅಂತಕ್ಕನ್ನೋದಕ್ಕೆ ಪುರಾವೆ ಇಲ್ಲ ಅಂತಕ್ಕಂಥ ಮಾತುಗಳು ಹೇಳ್ತಾವ್ರೆ. ಇನ್ನು ಈ ರೈತ ಸಂಘಗಳು ಕೇಳಿದ್ರೆ ಅವರು ಸಹ ಪುರಾವೆ ಇಲ್ಲ ಅಂತ ಹೇಳ್ತಾವ್ರೆ. ವಿಶೇಷವಾಗಿ ಲೇಟೆಸ್ಟ್ ಸುದ್ದಿ ಏನಪ್ಪ ಅಂತಂದರೆ, ನಾನು ಒಂದು ದೊಡ್ಡ ಒಂದು ರೀತಿ ಆಡಿಯೋನ ಬಿಡುಗಡೆ ಮಾಡ್ತಾ ಇದ್ದೀನಿ. ಅದು ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ನಿರ್ದೇಶಕ ಮಂಡಳಿಗಳು, ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಹಾಲಿ ಒಬ್ಬ ಮಹಿಳಾ ಒಂದು ರೀತಿ ನಿರ್ದೇಶಕಿ ಇವರು ಮಾತನಾಡಿದ್ದಾರೆ ಎನ್ನಲಾದ ಒಂದು ರೀತಿ ಆಡಿಯೋನ ನಮ್ಮ ಜೊತೆ ಮಾತಾಡಿದ್ದಾರೆ. ಅವರು ಮಾತಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಸಾಕಷ್ಟು ಇಲ್ಲಿರ್ತಕ್ಕಂಥ ಅವ್ಯವಹಾರಗಳಿಗೆ ಸಾಕಷ್ಟು ಹತ್ತಿರವಾಗಿದ್ದಾವೆ ಮತ್ತು ಸಾಕಷ್ಟು ಜನ ಮಂಚೂಣಿ ಮುಖಂಡರುಗಳು ಭಾಗಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನೆಲ್ಲ ಹೇಳಿದ್ದಾರೆ. ಬನ್ನಿ, ಆ ಆಡಿಯೋ ಅನ್ನೋದನ್ನು ನಿಮಗೆ ಸಮಗ್ರವಾಗಿ ತೋರಿಸ್ತೀನಿ. ನಾನು ನಿಮ್ಮ ಬಸವರಾಜು. ಹಲೋ ಮೇಡಮ್. ಹೇಳ್ರಿ ಸರ್. ಕೇಳಿಸ್ತಾ ಇದೆಯಾ? ಹಾಂ, ಕೇಳಿಸ್ತಾ ಇದೆ, ಹೇಳಿ. ಈಗ ಹೆಂಗೆ ಮೇಡಮ್ ಇದು? ಅಲ್ಲ ರೀ, ಅವಾಗ ನಾನು ಎಷ್ಟು ನೀಟಾಗಿ ಮಾಡಿದ್ದೆ, ಕಮಿಷನರ್ ಅವ್ರಿಗೂ ಲೆಟ್ರ್ ಹಾಕಿದ್ದೆ, ಎಲ್ಲ ಮಾಡಿದ್ದೆ ನಾ. ಹಾಂ ಹಾಂ, ಅವಾಗ ಇವರೆಲ್ಲರೂ ನನಗೆ ಸಾಥ್ ಕೊಟ್ಟಿದ್ರೆ ಏನು ಬೇಕಾದಾಗ್ತಿತ್ತು, ಇನ್ನೂ ಎಲ್ಲ ಉಳಿತಿತ್ತು. ನಮ್ಮ ಫ್ಯಾಕ್ಟ್ರಿ ದುಡ್ಡ ನಮ್ಮ ಫ್ಯಾಕ್ಟ್ರಾಗ ಉಳಿತಿತ್ತು. ಹಾಂ, ಅದನ್ನೆಲ್ಲ ಇವ್ರು ನನಗೆ ಸಾಥ್ ಕೊಡಲಿಲ್ಲ. ಅವನೇ ಚೆನ್ನಾಗಿ, ಅವನೇ ಒಂದು ಇದು ಅಂತ ಮಾತಾಡಿದ್ರು. ಯಾರು? ಎಲ್ಲರೂ ಒಟ್ಟ ಟೋಟಲಿ. ಅಲ್ಲ, ಇವರು MD ಅವರು ಡೈರೆಕ್ಟ್ರು. ಅಲ್ಲ, ಯಾರ ಬಗ್ಗೆ? MD ಬಗ್ಗೆ. ಯಾರು ಅವರು? ಆ MD ಬಗ್ಗೆ? ಹಾಂ, ಆ MD ಬಗ್ಗೆ ಅವನೇ ಇರಲಿ, ಅನಾವ್ರಂಗೆ ಅವೇನು ಮಾಡಿದಾನ ಅನಾವ್ರಂಗೆ ಮಾಡಿದ್ರು. ಹಾಂ, ಮತ್ತು ಅದು ಇದಾಯ್ತು. ಇದು ಮೇಡಮ್, ಇಲ್ಲಾಂದ್ರೆ ಅವಾಗ ನಾನು ಸ್ವಲ್ಪ ಸಾಥ್ ಕೊಟ್ಟಿದ್ರೆ ಹಾಂ, ಎಲ್ಲ ಇನ್ನೂ 1 ವರ್ಷ ಹಿಂದೆ ಅದು ಎಲ್ಲ ಉಳಿತಿತ್ತಲ್ಲ. ಒಂದು 8 ತಿಂಗಳಾರ ಆಗಿರ್ಬೇಕು ನಾ ಮಾಡಿ. ಈಗ ನೀವೇ ಅಲ್ವಾ ಅಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟು ಬಂದಿದ್ದು ಬೆಂಗಳೂರಾಗೆಲ್ಲ? ಹೌದು, ನಾನೇ ಅಲ್ಲ, ಹಾಂ 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 ನಾನೇ ಕೊಟ್ಟು ಬಂದಿದ್ದೀನಿ. ಈ ಥರ ಅವ್ಯವಹಾರ ನಡೀತಾ ಇದೆ ಇಲ್ಲಿ ಅಂತ. ನಂದೇನು ತಪ್ಪಿದೆ ಇಲ್ಲ, ಆಡಳಿತ ಮಂಡಿ ಒಳಗೆ ನಾ ಬರಂಗೇ ಇಲ್ಲ ಅಲ್ವಾ? ಹೌದಲ್ಲ? ಈಗ MD ಅವ್ರದ್ದು ಏನು ಮೇಡಮ್ ಹಳೇದು? ಅದು ಏನದು, ಇದು ಬೆಳಕೋದು ಅದೇನು ಮೇಡಮ್? ಯಾವುದು? ಆ ಬೆಳಕು ಅಂತ ಹೇಳ್ಬಿಟ್ಟು ಅದೂ ಇದೈತಲ್ಲ, ಅದು ಮಾಡಿದಾರಲ್ಲ ಮತ್ತೆ. ಯಾವ ರೀತಿ ಹೇಳಿ ಅದು ಮಾಡೋದು? ನೀವೆಲ್ಲ ಮತ್ತೆ ಅದನ್ನ ಮಾತಾಡೋದು ಹಾಕ್ತೀರಿ ನೀವು. ಇಲ್ರಿ ಮೇಡಮ್, ನಾನೇ ಹಾಕಿದ್ದು ಮೇಡಮ್. ತಾಜಾ ಸುದ್ದಿ, ಬಿಸಿ ಬಿಸಿ ಸುದ್ದಿ ಅಂತೇಳಿ ಎಲ್ಲ ಸ್ಟ್ರೈಕೆ ಮಾಡ್ತಾವ್ರೆ ಅದು ವಿರುದ್ಧನೇ ಇವಾಗೇನು ಮಾತಾಡೋದು? ಹೌದು, ಇಲ್ಲಿ ದುಡ್ಡು ಹೋದ ಅಲ್ಲಿ ಹಾಕೋದು, ಅಲ್ಲಿಂದ ಇಂಟ್ರೆಸ್ಟ್ಲೇ ಅಲ್ಲ, ತರೋದು. ಈ ಬೆಳಕು ಯಾರ್ದು ಅಂತ ನಾನು ಅದನ್ನ ಕೇಳ್ತಾ ಇದ್ದೀನಿ. ಪಡ್ಯಪ್ಪ ಹಾಂ, ಪಡ್ಯಪ್ಪಂದ ಪಡಪ್ಪ. ಬೋಗೂರು. ಹಾಂ 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 ಹಾಂ, ಅವ್ರು ರೈತ ರೈತ ಸಂಘ. ಇದ್ರಲ್ಲ. ಹಾಂ ಹಾಂ, ಹಾಂ ಅವ್ರೊಬ್ರು ಅಧ್ಯಕ್ಷರು. ಹಾಂ ಅವ ಕಳ್ಸಣ್ಣವ್ರ, ಅದೃಶ್ ಕಳ್ಸಣ್ಣವ್ರ, ಒಣ್ಣೂರು. ಹಾಂ ಆಮೇಲೆ MD ಅವ್ರು ನಮ್ಮ ವೀರೇಶ್ ಹುಲಿಕಟ್ಟಿ ಅವ್ರ ಮಿಸ್ಸಸ್, ಅವ್ರ ಬ್ರದರ್. ಓಹೋ, ಈಗ MD ಇದ್ರಲ್ಲ ಮಿಸಸ್. ಹಾಂ, ಅವ್ರ ಮಿಸ್ಸಸ್ ಅವ್ರ ಬ್ರದರು. ಹಾಂ 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 ಹಾಂ, ಅದಕ್ಕೆ ಇಲ್ಲಿಂದ ದುಡ್ಡು ಹೋದ ಅಲ್ಲಿ ಹಾಕೋದು, ಅಲ್ಲಿಂದ ಮತ್ತೆ ಇಂಟ್ರೆಸ್ಟ್ಲೆ ತೊಗೊಂಬರೋದು. ಹಾಂ. ಇಲ್ಲಿ ಸಕ್ರೆ ಅವ ದುಡ್ಡು ಅಲ್ಲಿ ಹಾಕೋದು, ಸಕ್ರೆ ತೊಗೊಂಡವ ದುಡ್ಡು ಅಲ್ಯಾಕೆ ಹಾಕ್ತಾನವ? ಅಲ್ಲ, ಈಗ ಬೆಳಕುಗೆ ಇವರೇ ಇದು ಮಾಡಿದ್ದು, ರೆಫರ್ ಮಾಡಿದ್ದು. ಹೌದು, ಬೆಳಕನ್ನ ಮಾಡಿದ್ದ ಅವ್ರೆ. ಮಾಡಿ ಮತ್ತೆ ಇಲ್ಲಿ ನಮ್ಮೆಲ್ಲ ಆಫೀಸರ್ಸ್ದು, ಎಲ್ಲ ಕಾರ್ಮಿಕರದು ಎಲ್ಲರದು ಅಕೌಂಟ್ ಓಪನ್ ಮಾಡ್ಯಾರ ಅಲ್ಲಿ. ಹಾಂ
ಅಕೌಂಟ್ ಅಲ್ಲೇ? ಓಪನ್ ಮಾಡಿ ತಿಂಗಳಿಗೆ ಇಷ್ಟ ಅಂತ ಕಟ್ ಮಾಡೋದು. ಹಾ ತಿಂಗಳಿಗೆ 2,000 ರೂಪಾಯಿ ತುಂಬಂತ ಕಟ್ ಮಾಡೋದು ಅವ್ರಿಗೆ. ಹಾ ಸಕ್ರಿದು ಆದಾಯದ ದುಡ್ಡು ಬಂದದ್ದೆಲ್ಲ ಇದೆಲ್ಲ ನಮ್ಮ ವರ್ಕರ್ಸ್ ಮೇಲೆ 10 ಲಕ್ಷ 15 ಲಕ್ಷ 20 ಲಕ್ಷ ಇಡೋದು. ಹಾ ಇವ್ರ ಹತ್ರ ಮೊದ್ಲನ ಎಲ್ಲ ಸೈನ್ ಮಾಡಿಸ್ಕೊಳೋದು. ಹಾ ಆಮೇಲೆ 15 ಲಕ್ಷ 15-20 ಲಕ್ಷ ಇವ್ರ ಹೆಸರಲ್ಲಿ ಇಡೋದು. ಇವ್ರಿಗೆ ಪಗಾರ ಇಲ್ದ ಒದ್ದಾಡಿ ಊಟಕ್ಕಿಲ್ದ ಒದ್ದಾಡಕತ್ತಾರ. ಹಾ ಇವ್ರು ಹೆಂಗ್ ಡಿಪಾಸಿಟ್ ಇಡ್ತಾರೋ? 10 ಲಕ್ಷ 15 ಲಕ್ಷ 20 ಲಕ್ಷ ಹೆಂಗ್ ಇಡಕ್ ಸಾಧ್ಯ? ನನ್ನ ಹತ್ರ ದುಡ್ಡ ಇಲ್ಲಂದ್ರೆ ನಾ ಎಲ್ಲಿ ದುಡ್ಡು ಇಡಬೇಕು? ಓಹೋ, ಕಾರ್ಮಿಕರ ಹೆಸರಾಗೆ ಅವರೇ ದುಡ್ಡು ಹಾಕಿ ಅವರೇ ಇದು ಮಾಡೋದು. ಅವರೇ ಇಟ್ಕೊಂಡು ಮತ್ತೆ ಉಲ್ಟಾ ಅದನ್ನ ತೆಗಿಲಿಕ್ಕೇನೋ ಮೊದ್ಲು ಸೈ ಮಾಡ್ಕೊಂಡಾರೆ. ಮೇಡಮ್ ಅದಕ್ಕೆ ಇದು ಫೌಂಡರ್ ಯಾರು ಮೇಡಮ್ ಬೆಳಕು ಸಂಸ್ಥೆಗೆ? ಅವನೇ ಹೇಳ್ತಾನಲ್ಲ ಮತ್ತೆ ಇವನಂತ ಯಾರು? ಬಡ್ಯಪ್ಪ ಬೋಗುರ. ಆಮೇಲೆ ಇವ್ರ ಡೈರೆಕ್ಟರ್ಗಳು? ಡೈರೆಕ್ಟರ್ಗಳು ಅವರೇ ಅದೃಶ್ ಕಳ್ಸನ್ ಅವ್ರ. ಓಕೆ. ಅವ್ ಯಾರು ಒಣ್ಣೂರ. ಹಾ ಒಣ್ಣೂರ. ಆಮೇಲೆ ಇವ್ರ ವೀರೇಶ್ ಹುಲಿಕಟ್ಟಿ ಅವ್ರ ಮಿಸ್ಸಸ್ ಅವ್ರ ಬ್ರದರು ಹಾ ಎಲ್ಲ ಅವ್ರದೇ ಒಂದು ಟೀಮ್ ಅದು. ಮತ್ತೆ ಇದೆಲ್ಲ ಮಾಡಿ ಅಲ್ಲಿ 5 ಮಜಲಿ ಮನಿ ಕಟ್ಟಾಕತ್ತಿಲ್ಲ ಅವನು ಕಿತ್ತೂರಾಗ. ಹುಲಿಕಟ್ಟಿ ಲಿಫ್ಟ್ ಹಾಕಿ. ಓಕೆ ಓಕೆ. ಬೇಲಿನೇ ಎದ್ದು ಹೊಲ ಮೈದಂತೆ. ಬೇಲಿನ ಎದ್ದು ಹೊಲ ಮೈಯಾಕತ್ತೈತೆ ಅಂತ ನಾ ಅವಾಗ ಹೇಳಿದೇನಿ. ಕಮಿಷನರ್ ಇದ್ರು ನನ್ನ ಮಾತು ಕೇಳಿಲ್ಲಲ್ಲ ಇವ್ರು, ಅವ್ನ ಮಾತೇ ಕೇಳಿದ್ರು ಎಲ್ಲಾರು. ಅವ್ರ ಗೊತ್ತಿತ್ತಾ? ಅಲ್ಲ ಮಾತು ಎತ್ತಿದ್ರೆ ನಾ ರಾಜೀನಾಮೆ ಕೊಡ್ತೀನಿ ಎದ್ದು ಹೋಗ ಅವನು. ಹೋಗ್ ಅವ್ನು ಹುಲಿಕಟ್ಟಿ. ನಾ ಏನ್ರ ಮೀಟಿಂಗ್ದಾಗ ಅಂದನಂದ್ರ ಏನ ರಾಜೀನಾಮೆ ಕೊಡ್ತಾನ ತಗರ್ಕ ಹೇಳಾವ. ಇವ್ರೆಲ್ಲಾರು ನೀವ್ಯಾಕ ಹಂಗ್ ಮಾತಾಡತ್ತೀರ? ರಾಜೀನಾಮೆ ಕೊಟ್ರ ಇಲ್ಲಿ ಮಾಡವ್ರ ಯಾರ ನಡ್ಸವ್ರ ಯಾರ ಅನ್ಕೋತಿ ಇವ್ರು ನನಗ್ ಬೈಯವ್ರು. ನಾ ಹತ್ರ ಅಮಾಸ್ ನಿಂದ್ರಂಗಿಲ್ಲ ನಾನು. ಓಕೆ. ಇವರು ಚೇರ್ಮನ್ ಏನೋ ಭಾಗಿಯಾಗಿದ್ದಾರೆ ಇದ್ರೊಳಗೆ? ಎಲ್ಲ ಫುಲ್ ಆಗಿದ್ದಾರೆ ಹೋಗ್ರಿ. ಯಾವ ಚೇರ್ಮನ್ ಹೇಳಿ ನಾನು ಹೇಳ್ತಾ ಇರೋದು? ಇವ್ರೇ ಈಗಿನವ್ರು ಸಂಬರ್ಗಿ ಸಾಹೇಬ್ರು. ಹೌದು, ನಾಳೆ ಬರ್ತಾರ ನೋಡಿ ಅವ್ರು ಇಲ್ಲ ಇದಕ್ಕೆ ಜಿಬಿ. ಹೌದಾ? ಏನೋ ಬೆಂಗಳೂರಾಗ ಹೋಗಿ ಕೂತಾರತ್ ನೋಡ್ರಿ. ಬರಾಕಿಲ್ಲ ಬಹುತೇಕ. ಉಪಾಧ್ಯಕ್ಷರು ಯಾರಿಗ್ ಗೊತ್ತ್ರಿ? ಅವ್ರಿಗೆ ಗೊತ್ತದ ಮಿಸ್ ಆಗ್ಯಾರೋ ಇಲ್ಲ. ಹೌದಲ್ಲ? ಅಲ್ಲ, ಉಪಾಧ್ಯಕ್ಷರು ಇದ್ರೊಳಗಿದಾರ? ಏನ್ ಗೊತ್ತಿಲ್ಲ ಸರ್. ಅಲ್ಲ, ಈಗ ಡೈರೆಕ್ಟರ್ಗಳು ಯಾಕೆ ಸೈಲೆಂಟ್ ಆಗಿದ್ರು ಮೇಡಮ್ ನಿಮ್ ಪ್ರಕಾರ? ನನಗ್ ಗೊತ್ತಿಲ್ಲ ಬಿಡ್ರಿ ಏನ್ ಹೇಳೋದು. ಹೌದಾ? ಅವ್ರೆಲ್ಲ ನಡೆಸ್ತಾ ಇರ್ತಾರೆ. ಅವ್ರು ಹೋದ್ರೆ ಯಾರು ನಡ್ತಾವ್ರ ಅಣ್ಣವ್ರಂಗ. ನಾವ್ ಎಮ್ಡಿ ನಾ ಹೇಳ್ಬಿಟ್ಟೆ, ನೀವು ಎಮ್ಡಿ ಹೋದ್ರೆ ಇನ್ನೊಬ್ರು ಬರ್ತಾರ ಅಲ್ಲಿ. ನಾವು ಡೈರೆಕ್ಟರ್ ಸೀಟ್ ಹೋದ್ರೆ ಇನ್ನೊಬ್ರು ಡೈರೆಕ್ಟರ್ ಬರ್ತಾರ ಇಲ್ಲಿ. ನಿರಂತರ ನಡೀತಿ ಹಿಂಗ ಜಗತ್ತನ. ನಮ್ಮಿಂದ ನಡಿತೈತಿ ಅನ್ನೋ ಸುಳ್ಳು ಮಾತದು. ಅದ ಎಮ್ಡಿ ಇಂದ ನಡಿತೈತಿ. ಕೋಳ್ ಕೂಗಿದ್ರೆ ಬೆಳಕ್ ಆಕತಿ ಅಂತ ಏನಿಲ್ಲ. ಸೂರ್ಯ ಬರುವಂಗ್ ಬರ್ತಾನ, ಮುಳುಗುವಂಗ್ ಮುಳುಗ್ತಾನ, ಹುಟ್ಟುವಂಗ್ ಹುಟ್ಟತಾನ. ಅಲ್ವಾ ಮೇಡಮ್? ಈಗ ಪ್ರೂಫ್ ಇಲ್ಲ ಅಂತ ಹೇಳ್ತಾರಲ್ಲ, ಈ ಪ್ರೂಫ್ ಹೆಂಗೆ ಮೇಡಮ್ ಈಗ? ಮತ್ತೆ ಎಲ್ಲ ಇದೆ ತಗೋರಿ ಪ್ರೂಫ್. ಹಂಗಲ್ಲ ಮೇಡಮ್, ಈಗ ನೆನ್ನೆ ನಾವು ಕೇಳಿದ್ವಿ. ಯಾರನ್ನ ಕೇಳಿದ್ರಿ? ಪ್ರೂಫ್ ಇಲ್ಲ, ಸುಮ್ನೆ ಆರೋಪ ಇದಾವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ. ಇದ್ರೊಳಗೆ ಮುಂಗಡ ಪತ್ರ ಐತಲ್ಲ, ಪ್ರಕಟಣೆ ಮಾಡಿದ್ವಿ, ಆರೋಪ ಮಾಡಿದ್ವಿ. ಅದಕ್ಕಿನ್ನ ದಾಖಲೆಗಳು ಇಲ್ಲ, ಆಡಿಟ್ ಆಗ್ಬೇಕು, ಆನಂತರ ಇದ್ ಬರ್ಬೇಕು ಅಂತ ಹೇಳ್ತಾವ್ರ ಅವರು. ಪ್ರೂಫ್ ದಾಖಲೆಗಳಿಲ್ಲ. ದಾಖಲೆಗಳಿಲ್ದ ಹೆಂಗ್ ಅದ್ರಾಗ ಹಾಕ್ಸಿದ್ರ ಅವ್ರು ಮುಂಗಡ ಇದ್ರಾಗ? ದಾಖಲೆ ಏನು ಇಲ್ದ ಹೆಂಗ್ ಹಾಕಕ್ ಬರುತ್ತೆ ಅದ್ರಾಗ? ಹಾಕ್ಲಿಕ್ ಹೆಂಗ್ ಬರ್ತದ? ಈ ನಾಳೆ ಅವ್ರ ಕೋರ್ಟ್ಗೆ ಹೋಗ್ಬೋದಲ್ಲ. ಹೌದು. ಏನ್ ದಾಖಲೆದವು ಯಾಕೆ ಹಾಕಿದ್ರಿ ಹಿಂಗಂತ ಅಲ್ಲ? ಹೌದೌದು. ಇವ್ರು ಇಲ್ದ ಹೆಂಗ್ ಹಾಕಿದ್ರಿ? ಇವ್ರು ಇದ್ದಲ್ಲಿ ಹಾಕಿದಾರು, ಹಂಗೆ ಹೆಂಗ್ ಹಾಕ್ತಾರ? ಹೌದೌದು. ಹೆಂಗ್ ಹಾಕ್ತಾರ? ಈಗ ಇನ್ನೊಂದು ಮೇಡಮ್, ಈಗ ಪ್ರಕರಣ ಪೊಲೀಸ್ ಇಲಾಖೆಗೆ ದಾಖಲೆ ಇದ್ ಮಾಡೋದಕ್ಕೆ ಪ್ರೂಫ್ ಇದ್ ಮಾಡ್ತಾವ್ರೆ. ಅವ್ರ ತಾವು ಇಲ್ಲ ಪ್ರೂಫ್, ನಿಖರವಾದ ದಾಖಲೆ ಇವ್ರ ತಾವು ಇಲ್ಲ. ಎಲ್ಲ ಇದೆ ತಡ್ರಿ. ಪ್ರತಿಯೊಂದು ಅವ್ರ ತಳಗಿನ ಸೆಕ್ಯೂರಿಟಿ ಹಿಡ್ಕೊಂಡು ಒಳಗ ಶುಗರ್ ರೆಡಿ ಮಾಡೋರು, ಶುಗರ್ ಹಮಾಲ್ ಹಾಕೋರು, ಎಲ್ಲಾನು ಪ್ರತಿಯೊಬ್ರು ಬಂದ್ ನಮಗೆಲ್ಲ ನಿಮ್ ನೌಕರಿನ ತೆಗಿತೀವಿ, ಹಿಂಗ್ ಮಾಡಿದ್ರೆ ನೀವ್ ಹಿಂಗ ಮಾಡ್ಬೇಕು, ಇಷ್ಟ ಸಕ್ರೆ ಚೀಲ ಹಾಕ್ಬೇಕು, ಇಷ್ಟ ಎಲ್ಲಾ ಮಾಡ್ಬೇಕಂತ ಪ್ರತಿಯೊಬ್ರು ಹೇಳಿಕೆ ಕೊಟ್ಟು ಮತ್ತ ಅವ್ರದ್ದು ವಿಡಿಯೋ ಮಾಡ್ಕೊಂಡಿವಿ. ಮತ್ತೇನ್ ಪ್ರೂಫ್ ಬೇಕು ನಿಮಗೆ? ಅಲ್ಲ ಮೇಡಮ್, ಯಾರು ಧಮ್ಕಿ ಹಾಕವ್ರೆ? ಅವನು ಹುಲಿಕಟ್ಟಿ. ಓಹೋ, ಕಾರ್ಮಿಕರಿಗೂನು? ಎಲ್ಲರಿಗೂ, ಕಾರ್ಮಿಕರು, ಒಳಗಿನ ಆಫೀಸರ್ಸ್ ಎಲ್ಲರಿಗೂ ಒಟ್ಟಾರೆ. ನನ್ ಮಾತು ಕೇಳಿಕಂದ್ರೆ ನಿನ್ ನೌಕರಿ ತೆಗಿತೀನಿ. ಇರ್ದು ಅದ್ರ ಮ್ಯಾಗ ಜೀವನ ಅವ್ರದ್ದು, ಬೇರೆ ಇಲ್ಲ. ಮತ್ ಹಿಂಗಾಗಿ ಹೆದರ್ಕೊಂಡೆಲ್ಲ ಹೂ ಅಂದ್ಬಿಟ್ಟವು ಮಾಡಾಕ. ಅಲ್ಲ ಮೇಡಮ್, ಇದು ಈಗ ಇವ್ರಿಗೆಲ್ಲ ಡೈರೆಕ್ಟರ್ಗೆಲ್ಲ ಗೊತ್ತಿತ್ತ ಈ ವಿಷಯ ಎಲ್ಲ? ಯಾರಿಗ್ ಗೊತ್ತ್ರಿ? ಯಾರಿಗ್ ಗೊತ್ತಿತ್ತು ಗೊತ್ತಿಲ್ಲ ಅದ್ ನನ್ಗೆ ಗೊತ್ತಿಲ್ಲ. ನನಗರ ಏನ್ ಹೆಂಗ್ ಗೊತ್ತಾಗಕ್ಕೆ ಇತ್ತು ಆದ ತಕ್ಷಣ ನಾ ಇಮಿಡಿಯೇಟ್ ನಾ ಕಮಿಷನರ್ಗೆ ಹೇಳಿದೆ. ಮತ್ತೆ
ಅವ್ರ ಕಮಿಷನರ್ ಬರಾಕ್ ರೆಡಿ ಆಗಿದ್ರು. ನಾನು ಅಲ್ಲಿ ಬೆಂಗಳೂರಾಗ ಕುಂತ್ರೆ ಇವ್ರು ಹಾಂ ಮುಂದೆ ಕಮಿಷನರ್ ಕರೆಸ್ತಾರು, ಇದೇನೋ ಮಾತು ಇದಾಕೈತಿ, ಬ್ಯಾಡ ಅವ್ರನ್ನ ಕರ್ಕೊಂಡ್ ಬರ್ರಿ ಅಂತ ಅವ್ರನ್ನೆಲ್ಲ ಕಳಿಸಿದಾರ ಅವ್ರನ್ನ. ಹಾಂ ಎಲ್ಲ ಡೈರೆಕ್ಟರ್ ನಾನು 2 ಸಲ ಬಂದ್ರು ಕರ್ಯಾಕ. ಹಾಂ ಆಮೇಲೆ ಬಂದೆ ನಾನು. ಇರ್ಲಿ ರೈತರಿಗೆಲ್ಲ ಮೊದಲು ಪೇಮೆಂಟ್ ಹಾಕೋನು, ರೈತರದೆಲ್ಲ ಕಾರ್ಮಿಕರು ಪೇಮೆಂಟ್ ಹಾಕೋನು, ಆಮೇಲೆ ಏನಾರು ಮಾಡೋನು ಬರ್ರಿ ಅಂದ ಕೂಡಲೇ ಬಂದೇನೆ ನಾನು. ಹಾಂ ಇರ್ಲಿ ನಮ್ಮ ಇದಕ್ಕೆ ರೈತರು ಕಾರ್ಮಿಕರು ಸಾಯ್ದು ಬೇಡ, ಹಾಂ ಅವ್ರಿಗೆ ಪೇಮೆಂಟ್ ಆಗಿ ಅವ್ರು ಎಲ್ಲ ಕೆಲಸ ಮುಗಿಲಿ ಅವ್ರದ್ದು, ಆಮೇಲೆ ಇದನ್ನ ಮಾಡೋಣ ಅಂತ ನಾನು ವಾಪಸ್ ಬಂದೆ ಅಷ್ಟೇ. ಹಾಂ 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 ಇಲ್ಲಂದ್ರೆ ಅವ್ರ ಕಮಿಷನರ್ ಜೊತೆಯಾಗೇನೆ ಕರ್ಕೊಂಡು ಬರ್ಬೇಕಂತ ಕೂತಿದ್ದೆ ನಾನು. ಹ್ಮ್ ಓಕೆ ಓಕೆ. ಅಲ್ಲಿ 36 38 ಇವು ಯಾವ ಟ್ರಕ್ ಹೋಗಿದಾವು ಸಕ್ರೆ ತುಂಬ್ಕೊಂಡೆ. ಪ್ರೂಫ್ ಇಲ್ಲ ಅದು. ಓಕೆ. ಪ್ರೂಫ್ ಐತಿಲ್ಲ ಅದು. ಮತ್ತೆ ಇವ್ರು ಯಾರು ನಿಮ್ಮಷ್ಟು ಇವ್ರಿಗೆ ಯಾರೋ ಡೈರೆಕ್ಟರ್ಗಳು ಏನು ಹೇಳ್ತಾ ಇಲ್ವಲ್ಲ, ಯಾಕೆ ಸೈಲೆಂಟ್ ಆಗವ್ರೆ ಅಂತ? ಏನ್ ಗೊತ್ತಿಲ್ರಿ ಎದಕ್ ಸೈಲೆಂಟ್ ಆಗ್ಯಾರ, ಹಾಂ ಎದಕ್ ಸೈಲೆಂಟ್ ಆಗ್ಯಾರ ಗೊತ್ತಿಲ್ಲ. ಹಾಂ 36 38 ಮೇಡಮ್ ಹಂತೆ ಕಂತೆ ಅಂತ ಹೇಳ್ತಾವ್ರೆ, ಪರಂತು ನಿಮ್ ತರ ಖಡಕ್ ಆಗಿ ಹೇಳ್ತಾ ಇಲ್ಲ ಮೇಡಮ್. ಅಲ್ಲ ರೀ 36 38 ಟ್ರಕ್ಗಳು ವೈಟ್ನರ್ ಹಚ್ಚಿದ್ದಾರೆ ಸೆಕ್ಯೂರಿಟಿ ಇದ್ರಲ್ಲಿ ಪೇಪರ್ಸ್ ಅಲ್ಲಿ. ರಿಜಿಸ್ಟರ್ ಬುಕ್ ಇರುತ್ತಲ್ಲ, ಎಷ್ಟ್ ಗಾಡಿ ಹೋಗ್ತಾವ ಎಷ್ಟ್ ಗಾಡಿ ಬರ್ತಾವ, ಅದ್ರಾಗ 36 38 ಗಾಡಿದು ಎಲ್ಲ ವೈಟ್ನರ್ ಹಚ್ಚಿದ್ದಾರೆ ಅಲ್ಲಿ. ಗಾಡಿ ನಂಬರ್ಗಳ್ದೆ ವೈಟ್ನರ್ ಹಚ್ಚಿದ್ರೆ ಅದ್ರ ಮುಂದೆ ಒಂದ್ ಏನೇ ತಪ್ಪಿದ್ರು ವೈಟ್ನರ್ ಹಚ್ತಾರ, ಅದ್ರ ಮುಂದೆ ಮತ್ತೆ ಬರೀತಾರ ಅದನ್ನ. ವೈಟ್ನರ್ ಹಚ್ಚಿರೋದು ಅಲ್ಲ, ವೈಟ್ನರ್ ಹಚ್ಚಿದ್ರೆ ಅದ್ರ ಮುಂದೆ ಏನಾದ್ರು ಬರಿಬೇಕಲ್ಲ, ಯಾಕೆ ಬರ್ದಿರ್ಲಿ ಇವ್ರು? ಅದೇ ಸಾಲ್ಕ ವೈಟ್ನರ್ ಯಾಕೆ ಹಚ್ಚಿದಾರ ಅದಕ್ಕೆ? ಯಾಕೆ ವೈಟ್ನರ್ ಹಚ್ಚಿದ್ರು? ಪ್ರತಿಯೊಂದು ಗಾಡಿದ ಹೋಗಿದ್ದು. ಒಂದ್ ಟ್ರಕ್ಕಿಗೆ ಕಾರ್ ನಂಬರ್ ಹಾಕಿದ್ದಾರೆ, ಅದನ್ನ ಹೇಳಿ. ಕಾರ್ ನಂಬರ್ದಾಗ ಎಷ್ಟದ 6 ಟನ್ ಸಕ್ರಿ ಹೋಗುತ್ತೆ. ಓಕೆ ಓಕೆ ಓಕೆ. ಹೆಂಗ್ ಹೋಗ್ತೈತ್ರಿ? ಕರೆಕ್ಟ್ ಮೇಡಮ್. ಕಾರ್ ನಂಬರ್ನು ಹಾಕಿದಾರ ಅವ್ರು. ಅಷ್ಟು ಪ್ರಜ್ಞೆ ಇಲ್ಲ ಅಂತ ಅವ್ರಿಗೆ. ಕಳ್ಳತನ ಮಾಡೋಂಗ ಅಷ್ಟು ಪ್ರಜ್ಞೆ ಇಲ್ಲ. ನಾವ್ ಕಾರ್ ನಂಬರ್ ಹಾಕತ್ತೀವೋ ಟ್ರಕ್ ನಂಬರ್ ಹಾಕತ್ತೀವಿ ಅಂತ ಅಷ್ಟು ನೀಟಾಗಿ ಕಳ್ಳತನ ಮಾಡಿದಾರ ಅದು. ಅದು ಎಲ್ಲೇ ಬಂಡ್ಯಾಮಣಿ ಇವರಿಂದ ಅಲ್ಲಿಂದ ಹೋಗುದು ಗೇಟ್ದಿಂದ. ನಮಗೆಲ್ಲ ಹೇಳುದು ಆ ಡಸ್ಟ್ ಹೋಗತೈತಿ, ಅದು ಹೋಗತೈತಿ, ಇದು ಹೋಗತೈತಿ. ವಿಶ್ವಾಸ ಇಲ್ಲ ನಮ್ದು. ವಿಶ್ವಾಸ ಮುಖ್ಯ. ನಿಮ್ಮೆಲ್ಲ ವಿಶ್ವಾಸ ಇಟ್ ಕೂತ್ರೆ ನೀವ್ ಅಲ್ಲಿ ವಿಶ್ವಾಸ ಇದು ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಮಾಡಿದಿಂದ ಗೊತ್ತಾಗೋದು ಎಲ್ಲರಿಗೂ. ಕರೆಕ್ಟ್ ಮೇಡಮ್. ನೀವ್ ಯಾಕೆ ಇವ್ರ ಜೊತೆ ಬಹಿರಂಗವಾಗಿ ಗುರುತಿಸ್ಕೋಬಾರ್ದು? ಈ ರೈತ ಪರ ಹೋರಾಟ ಮಾಡ್ತಾವ್ರಲ್ಲ. ಹಲೋ ಮೇಡಮ್, ಕೇಳಿಸ್ತಾ ಇಲ್ಲ? ಈಗ ಇಲ್ಲಿ ರೈತ ಸಂಘಟನೆಗಳು ಹೋರಾಟ ಮಾಡ್ತಾವಲ್ಲ ನಿನ್ನೆಯಿಂದ, ಇಷ್ಟೆಲ್ಲ ಅವರು CBI ತನಿಖೆಗೆ ವಹಿಸ್ಬೇಕು ಅಂತ ಇದ್ ಮಾಡ್ತಾವ್ರೆ. ನೀವ್ ಯಾಕೆ ಅವ್ರ ಜೊತೆ ಹೋರಾಟದಲ್ಲಿ ಭಾಗವಹಿಸಬಾರ್ದು ಅಂತ? ವಹಿಸ್ತೇನಲ್ಲ, ಬರ್ತೇನೆ ನಾನು, ಭಾಗವಹಿಸ್ತೇನೆ ನಾನು. ಹೌದಾ? ಹೌದು, ಅದ್ರಾಗೇನ್ ತಪ್ಪಿದೆ? ಭಾಗವಹಿಸ್ತೀನಿ. ಮತ್ತೆ ನಾನು ಹೇಳಿದ್ದೇನೆ ಎಲ್ಲಾರ್ಗು, ಹುಲಿ ಕಟ್ಟಿ ಸರಿ ಇಲ್ಲ, ಸರಿ ಇಲ್ಲ, ಬೇಲೆ ಹೊಲ ಮೇಯಾಕತೈತಿ ಎಲ್ಲ ಹೇಳ್ಕೊತ ಬಂದೀನಿ ನಾನು. ನನ್ನ ಒಬ್ಬಾಕಿನ ಮಾಡಿದ್ರು, ತಾವೇ ಮೆಜಾರಿಟಿ ಮಾಡ್ಕೊಳ್ಳೋರು ಎಲ್ಲಾರು. ನಾವ್ ಮಾತಾಡಿದಕ್ಕೆ ಅದಕ್ಕೆ ಬೆಲೆನೇ ಇಲ್ಲಲ್ಲ. ಅಲ್ಲಿ ಏನು ಕೋಆಪರೇಟಿವ್ ಅಂದ ತಕ್ಷಣ ಬರೀ ಮೆಜಾರಿಟಿ ಮೇಲೆ ಹೋಗುದಿಲ್ಲ. ಮತ್ ನಾನು ಪ್ರತಿಯೊಂದು ಇದನ್ನ ತೋರ್ಸತ್ ಹೇಳಿನ. ಇವತ್ ಮೀಟಿಂಗ್ ಆಗ್ತಿತ್ತಿಲ್ಲ, ಅದನ್ನ ಮೀಟಿಂಗ್ ಆದ ತಕ್ಷಣ ಅದನ್ನ ಮೀಟಿಂಗ್ ಇದು ಬರ್ದಿಲ್ಲ ನನಗ್ ತೋರ್ಸ್ರಿ ಅಂತ ಹೇಳಿನಿ. ಅದ್ ಆಕ್ಚುಲಿ ರೂಲ್ಸ್ ಪ್ರಕಾರ ಟರಾವ್ ಬರ್ದದ್ದು ರೂಲ್ಸ್ ಪ್ರಕಾರ ಮನಿ ಕಳಿಸ್ಬೇಕು ಅವ್ರು, ಈ ತರ ಟರಾವ್ ಬರ್ದಿವಂತ. ಅದ್ ಯಾವ್ದು ಟರಾವ್ ತೋರ್ಸೇ ಇಲ್ಲ ಅವ್ರಿಗೆ. ನನಗ್ ಜಗಳ ಬಂದದ ಅದೇ. ಪ್ರತಿ ಸಲ ಮೀಟಿಂಗ್ ದಾಗ ಸೈನ್ ಮಾಡುವಾಗ ಸರ್ ಟರಾವ್ ಎಲ್ದಾವ್. ಇವೆಲ್ಲ ಮೇಡಮ್ ಇಷ್ಟೆಲ್ಲ ಆದ್ರೂ ಈ ಡೈರೆಕ್ಟರ್ಗಳು ಯಾಕೆ ಸುಮ್ನೆ ಇದ್ರು ಅಂತ, ಯಾಕೆ ಮೌನ ಆಗಿದ್ರು ಅಂತ ಏನ್ ಗೊತ್ತಿಲ್ಲ ರೀ, ಏನ್ ಗೊತ್ತಿಲ್ಲ. ಅವ್ರಿಗೆ ಕೇಳ್ಬೇಕು ಅದನ್ನ. ಅಲ್ಲ ಏನು ಗೊತ್ತಿಲ್ಲ ಪಾಪ, ನೀವಂತೂ ಎಲ್ಲ ಇದ್ ಮಾಡ್ತಾ ಇದ್ರಿ ಬಿಡಿ. ಎಲ್ಲಾರ್ಗು ನಾನೇ ಕೆಟ್ಟಾಗಿದ್ದೇನೆ ಎಲ್ಲಾರ್ಗು. ಅವಾಗ ನಾನೇ ಕೆಟ್ಟ ಎಲ್ಲಾರ್ಗು. ಈಗ ಮಾಡಿದ್ದಿಲ್ಲ ಮೇಡಮ್ ಅಂತ ನಾನೇ ಕೆಟ್ಟ. ಅವ ಅಧ್ಯಕ್ಷಗೂ ನಾನೇ ಕೆಟ್ಟು. ಮೊನ್ನೆ ಹೋಗಿದೀವಿ ಎಲ್ಲಾರು, ಎಲ್ಲಿ ಖಾನಾಪುರಕ್ಕೆ, ಶಾಂತಿನಿಕೇತನ ಸ್ಕೂಲ್ ಐತಲ್ಲ, ಅಲ್ಲಿ ಎಲ್ಲಾರು ಹೋಗಿದೀವಿ. ಆ MLA ಬಂದಾರ, ಈ MLA ಬಂದಾರ, ಎಲ್ಲಾ ಡೈರೆಕ್ಟ್ರು, ಅವ್ MD ಬಂದಾನ, ಹಳಿ MDನು, ಹೊಸ MD ಎಲ್ಲಾರು ಬಂದಿವಿ ಅವ್ನ ಲೆಕ್ಕಪತ್ರ ಕೇಳಕ್ಕಂತ. ಮತ್ತೆ ಅಟ್ಟ ಸೂಕ್ಷ್ಮ ತಿಳ್ಕೊಬೇಕಲ್ಲ ನಾವು. ಆಮೇಲೆ ಇವ್ರ ಮಾತಾಡಕತ್ರಿ ಎಲ್ಲ ಕಿರ್ಬಣವ್ರು, ಅವ್ರು ಇವ್ರು ಇವ್ರೆ. ಅವ್ ಅಧ್ಯಕ್ಷ ಸುಮ್ನೆ ಕುಂತ್ ಬಿಟ್ಟಾನ, ಕಾಲ್ ಮೇಲೆ ಕಾಲ್ ಹಾಕೊಂಡ. ನಾನ್ ಏನಂದೆ ಅವ್ರಿಗೆ, ಸರ್ ಸಾವಂತನ್ನ ನೀವು ಸುಮ್ನೆ ಇರ್ರಿ, ಎಲ್ಲಾರು ಸುಮ್ನೆ ಇರ್ರಿ, ಡೈರೆಕ್ಟರ್ ಎಲ್ಲಾರು ಸುಮ್ನೆ ಇರ್ರಿ. ಅಧ್ಯಕ್ಷರು ಅದಕ್ ಬಂದಾರಲ್ಲ, ಅಧ್ಯಕ್ಷರು ಅವ್ರಿಗೆ ಅನ್ಸಿದ್ದೆ 2 ಮಾತು ಹೇಳಿ ನೀವು ಸುಮ್ನೆ ಇರ್ರಿ ಅಂತ. ಅವ್ MD ಹಂಗ್ ಮಾಡ್ಯಾನ ಹಿಂಗ್ ಮಾಡ್ಯಾನ ಅಂತ ಇವ್ರ ಹೇಳತಾರ ಎಲ್ಲ. ಒಂದಿಗೆ ಸಮಾಧಾನ ಇಡ್ರಿ, ನೀವು ಸುಮ್ನೆ ಇರ್ರಿ. ಅವ್ರ ಅಧ್ಯಕ್ಷರು ಹೇಳಲ್ಲ, ಅವ್ರಿಗೆ ಅನ್ಸಿದ್ದಾನೆ. ನಾ ಏನ್ ಮಾತಾಡಿದ್ರೆ, ನಾ ಏನ್ ಮಾತಾಡುದ? ನಾ ಹೇಳಿಲ್ಲ ಎಲ್ಲ. ನನಗ ಅವಾಗ ಜಗಳ ಆಗ್ತಲ್ಲಿ. ಯಾರಿಗೆ ಮೇಡಮ್?
ಅವ ಅಧ್ಯಕ್ಷಗ ಹ್ಞೂ ಸಂಬರ್ಗಿಗೆ ನನಗೆ ಜಗಳ ಆತಲ್ಲಿ. ಅಧ್ಯಕ್ಷ ಏನಂದ್ರು? ಹಾ ನನಗೆ ಅಧ್ಯಕ್ಷಗೆ ಜಗಳ ಆಯ್ತು. ಹಾಂ ನಾ ಏನ್ ಕೆಟ್ಟ ಹೇಳಿದ್ನೆ, ಎಲ್ಲ ಡೈರೆಕ್ಟರ್ ಹೋಗಿವು, ಅವನು ಬಂದಾನ. ಹ್ಞೂ ಮತ್ತೆಲ್ಲ ನಾವು ಮಾತಾಡ್ರ ಅವ್ನು ಸುಮ್ಮನೆ ಎದಕ್ಕೆ ಕೂತ್ಕೊಳ್ದ, ಅವ್ನ ಬಗ್ಗೆ ಅವನು ಹೇಳ್ಬೇಕಲ್ಲ, ಹಿಂಗ್ ಮಾಡ್ಯಾನ ಅಂತ. ಓಕೆ. ಕಳ್ತನ ಮಾಡುವಾಗ ಅವನು ತಾನ ಹೌದು ಈ ತರ ಕಳ್ತನ ಮಾಡ್ಯಾನ ಅಂತ ಹೇಳ್ಬೇಕಲ್ಲ ಅವನು. ಅದೇ ಮತ್ತ ಅವ್ನು ಏನು ಮಾತಾಡ್ತಾ ಇಲ್ಲ, ನೀವೇ ಎಲ್ಲ ಮಾತಾಡತ್ತೀರಿ, ಅಧ್ಯಕ್ಷ ಮಾತಾಡಕ್ ಬಿಡ್ರಿ ಅಂದದಕ್ಕೆ ಸಿಟ್ಟು ಬತ್ತ ಅವ್ಗೆ. ಅವಂಗ ನನಗೆ ಜೋರ್ ವಾದಿವಾದ ಆತು. ಆಮೇಲೆ ಇವ್ರೆಲ್ಲಾರು ನನ್ನ ಕಡೆ ಬಂದ, ಮೇಡಮ್ ಸುಮ್ಮಿರಿ ನಾವು ವಾದಿವಾದ ಮಾಡ್ರ ಅವ್ರು MLA ಅವ್ರು ಎದ್ದು ಹೋಗ್ತಾರು, ನೀವು ಜಗಳ ಮಾಡ. ಈ ಸುದ್ದಿಯ ನಂತರ ಯಾವ ರೀತಿ ಸ್ವರೂಪ ಪಡೆದುಕೊಳ್ಳಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ತಾಜಾ ಸುದ್ದಿಗಾಗಿ AJ News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.